ಪುತ್ತೂರಿನ ಜಾತ್ರೆಯಲ್ಲಿ ವಿಶೇಷವಾಗಿ ಇರೋದೇ ಈ ಮಲ್ಲಿಗೆ ಹಬ್ಬ. ಏಪ್ರಿಲ್ 16ರಂದು ಎಲ್ಲಿ ನೋಡಿದ್ರೂ ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ. ಅತ್ಯಂತ ಸುಂದರವಾಗಿ ಕಾಣೋ ಹಾಗೂ ಅತ್ಯಂತ ಸುವಾಸನೆಯಿಂದ ಕೂಡಿರೋ ಈ ಮಲ್ಲಿಗೆ ಹೂವು ಮಹಾಲಿಂಗೇಶ್ವರನನ್ನ ವರ್ಷಕ್ಕೊಂದು ಬಾರಿ ಭೇಟಿಗೆ ಬರೋ ಉಳ್ಳಾಲ್ತಿ ಹಾಗೂ ಆಕೆಯ ಪರಿವಾರ ದೈವಗಳಿಗೆ ಅತ್ಯಂತ ಪ್ರೀತಿ. ಹೀಗಾಗಿ ಈ ದಿನ ಕೆಲವರು ಹರಕೆಯ ರೂಪದಲ್ಲಿ ಮಲ್ಲಿಗೆ ಹೂವು ನೀಡಿದ್ರೆ, ಇನ್ನು ಕೆಲವರು ಭಯ ಭಕ್ತಿಯಿಂದ ನೀಡ್ತಾರೆ. ಒಟ್ಟಾರೆ ಬಲ್ನಾಡು ಉಳ್ಳಾಲ್ತಿ ದೈವಸ್ಥಾನದ ಮೂಲ ಭಂಡಾರದ ಮನೆಯಿಂದ ಹೊರಡುವಲ್ಲಿಂದ ಆರಂಭಗೊಂಡು ದೇವರ ಭೇಟಿಯಾಗೋ ಸಮಯದ ಸರಿಸುಮಾರು 5-6 ಗಂಟೆಯ ಅವಧಿಯಲ್ಲಿ ಪುತ್ತೂರಿನಲ್ಲಿ ಮಾರಾಟವಾಗೋ ಹೂವಿನ ಅಂದಾಜು ಸುಮಾರು 30ರಿಂದ 40 ಸಾವಿರ ಅಟ್ಟಿಗಳು. ಇದನ್ನ ಲೆಕ್ಕ ಹಾಕ್ತಾ ಹೋದ್ರೆ ಪುತ್ತೂರಿನ ನಗರದಲ್ಲಿ ಸಂಜೆ 5ರಿಂದ ರಾತ್ರಿ 10ರ ಒಳಗಾಗಿ ನಡೆಯೋ ಹೂವಿನ ವ್ಯಾಪಾರ ಎಷ್ಟು ಗೊತ್ತಾ? ಅದು ಬರೋಬ್ಬರಿ 50 ಲಕ್ಷಕ್ಕೂ ಮಿಗಿಲಾದ ವ್ಯಾಪಾರ. ಉಳ್ಳಾಲ್ತಿ ದೈವ ಪುತ್ತೂರು ಮಹಾಲಿಂಗೇಶ್ವರನ ಭೇಟಿಗೆ ಆಗಮಿಸೋ ಈ ಸಮಯದಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಜನರು ಉಳ್ಳಾಲ್ತಿ ಹಾಗೂ ಅದರ ಜತೆಯಲ್ಲಿ ಬರೋ ಪರಿವಾರ ದೈವಗಳಿಗೆ ಈ ರೀತಿ ಮಲ್ಲಿಗೆ ಹೂವು ನೀಡಿ ಪ್ರಾರ್ಥಿಸ್ತಾರೆ. ಉಳ್ಳಾಲ್ತಿ ದೈವ ನಡೆದುಕೊಂಡು ಬರೋ ಅಷ್ಟು ದೂರವೂ ಜನರು ದೇವರಿಗೆ ಇದೇ ಮಲ್ಲಿಗೆ ಹೂವು ಸಮರ್ಪಿಸಿ ಪ್ರಸಾದ ರೂಪವಾಗಿ ಮತ್ತೆ ಇದೇ ಮಲ್ಲಿಗೆಯನ್ನ ಪಡೆದುಕೊಳ್ತಾರೆ. ಇದೇ ಕಾರಣದಿಂದ ಇಂದು ಸಾಮಾನ್ಯವಾಗಿ ಮಲ್ಲಿಗೆ ಬೆಳೆಯುವ ಎಲ್ಲಾ ಊರುಗಳಿಂದಲೂ ಪುತ್ತೂರಿಗೆ ಮಲ್ಲಿಗೆ ಮಾತ್ರ ಮಾರಾಟವಾಗುತ್ತೆ. ಈ ದಿನದಿಂದ ಮಾತ್ರ ತೆರೆದುಕೊಳ್ಳುವ ತಾತ್ಕಾಲಿಕ ಮಲ್ಲಿಗೆ ಅಂಗಡಿಗಳಲ್ಲಿ ಕೆಲವೇ ಗಂಟೆಗಳಲ್ಲಿ 2ರಿಂದ 3 ಲಕ್ಷ ರೂಪಾಯಿ ಮೌಲ್ಯದ ಮಲ್ಲಿಗೆ ಮಾರಾಟವಾಗುತ್ತೆ. ಈ ರೀತಿಯಾಗಿ ಸುಮಾರು 30 ಅಂಗಡಿಗಳಲ್ಲಿ ಭರ್ಜರಿ ಮಲ್ಲಿಗೆ ವ್ಯಾಪಾರ ನಡೆದರೆ, ಇನ್ನು 10-20 ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೂಡ ಸಾವಿರಾರು ರೂಪಾಯಿಗಳ ವ್ಯವಹಾರ ನಡೆಯುತ್ತೆ. ಒಂದು ಚೆಂಡು ಮಲ್ಲಿಗೆಗೆ 80ರಿಂದ 100 ರೂಪಾಯಿ ಹಾಗೂ ಕೆಲವೊಮ್ಮೆ 120 ರೂಪಾಯಿಗಳಷ್ಟು ಬೆಲೆ ಇದ್ರೂ ಜನ ಮಾತ್ರ ಎಷ್ಟೇ ಹಣ ತೆತ್ತಾದ್ರೂ ಮಲ್ಲಿಗೆ ಖರೀದಿಸ್ತಾರೆ. ಇದು ದೇವರಿಗೆ ಸಮರ್ಪಿಸೋ ಹೂವಾಗಿರೋ ಕಾರಣ ಚೌಕಾಶಿ ಮಾಡಿ ಹೂವು ಖರೀದಿಸೋದು ತುಂಬಾ ಕಡಿಮೆನೆ. ಹೀಗಾಗಿಯೇ ಕೆಲ ಬಡವರಿಗೆ ಅನುಕೂಲಕ್ಕಾಗಿ ಕಡಿಮೆ ಬೆಲೆಯ ಭಟ್ಕಳ ಮಲ್ಲಿಗೆ ಕೂಡ ಇಲ್ಲಿ ಭರ್ಜರಿ ಸೇಲಾಗುತ್ತೆ. ಏಪ್ರಿಲ್ 16 ಮತ್ತು 17ನೇ ತಾರೀಕಿನಂದು ಪುತ್ತೂರಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಆಗಮಿಸೋ ಪ್ರತಿಯೊಂದು ಕುಟುಂಬ ಕೂಡ ದೇವರಿಗೆ ಮಲ್ಲಿಗೆ ಸಮರ್ಪಣೆ ಮಾಡೋ ಕಾರಣ ಊರು ತುಂಬಾ ಮಲ್ಲಿಗೆಯದೇ ಕಂಪು. ಲಕ್ಷಾಂತರ ರೂಪಾಯಿಯ ಮಲ್ಲಿಗೆ ವ್ಯಾಪಾರ ನಡೆಯೋ ಏಪ್ರಿಲ್ 16 ಅಂದ್ರೆ ಅದು ಪುತ್ತೂರಿನ ಮಲ್ಲಿಗೆ ಜಾತ್ರೆನೇ ಸರಿ.